ಅಬಕಾರಿ ಇಲಾಖೆಯಲ್ಲಾದಂತಹ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಅಬಕಾರಿ ಸಚಿವರು ರಾಜೀನಾಮೆ ಕೊಡಲೇಬೇಕು ಅಂತ ಪ್ರತಿಪಕ್ಷದವರು ಪಟ್ಟು ಹಿಡಿದಿದ್ದಾರೆ. ಆದರೆ ಸಚಿವ ತಿಮ್ಮಾಪುರ ಅವರು ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೆ ನಾನು ಯಾಕೆ ರಾಜೀನಾಮೆ ಕೊಡಲಿ? ಅಧಿಕಾರಿಗಳ ಮೇಲಿನ ಆರೋಪಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಹೋರಾಟ ಮಾಡ್ತಾ ಇರೋದು ಬಿಜೆಪಿಯವರು. ಯಾಕೆ ಅಂತ ಅವರನ್ನೇ ಕೇಳಬೇಕು. ಇಂತಹ ಹೋರಾಟಕ್ಕೆ ನಾನು ಯಾವ ಕಾರಣಕ್ಕೂ ಕೂಡ ಬೆದರಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ಸಚಿವ ಆರ್.ಬಿ. ತಿಮ್ಮಾಪುರ. ಏನ್ ಹೇಳಿದ್ರು ಕೇಳಿ. ವಿಧಾನಸಭೆ ಒಳಗಡೆ ಅಬಕಾರಿ ಇಲಾಖೆಯಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಚರ್ಚೆಗಳಾಯಿತು. ಅಂತಿಮವಾಗಿ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು JDS ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಈಗ ಅವರು ಅಹೋರಾತ್ರಿ ಧರಣಿಯನ್ನು ಮಾಡ್ತಿದ್ದಾರೆ. ನಮ್ಮ ಜೊತೆ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಸರ್, ಈಗ ಅವರು ಧರಣಿಯನ್ನು ಮಾಡ್ತಾ ಇದ್ದಾರೆ. ಅವ್ರ ಡಿಮಾಂಡು ತಮ್ಮ ರಾಜೀನಾಮೆ. ವಾಟ್ಸ್ ಯುವರ್ ರಿಯಾಕ್ಷನ್ ಸರ್? ಎದಕ್ಕೆ ಕೊಡಬೇಕು? ಏನು ತಪ್ಪು ಮಾಡಿದ್ದೀನಿ? ಎಲ್ಲ ಸುಳ್ಳು ಸುದ್ದಿಗಳಿಗೆ, ಗಾಳಿ ಸುದ್ದಿಗಳಿಗೆ, ಯಾರೋ ಅಧಿಕಾರಿಗಳು ಹಣ ಕೇಳಿದಕ್ಕೆ ತಿಮ್ಮಾಪುರ ರಾಜೀನಾಮೆ ಕೊಡಬೇಕಾ? ನೋ. ನೀವು ಸದನದಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರ ತೃಪ್ತಿಕರವಾಗಿಲ್ಲ. ನೀವು ನಿಮ್ಮ ತಲೆದಂಡ ಆಗಬೇಕು ಅಂತ ಅವರೀಗ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಅವ್ರು ಹೇಳಿದವರೆಲ್ಲ ರಾಜೀನಾಮೆ ಕೊಡಬೇಕಾ? ಅವ್ರು ಯಾರ್ಯಾರ ಮೇಲೆ ರಾಜೀನಾಮೆ ಕೊಡೋದಕ್ಕೂ ರಾಜೀನಾಮೆ ಕೊಡಬೇಕಾ? ಯಾವುದಕ್ಕೆ ಕೊಡಬೇಕು? ಈಗಾಗಲೇ ಲೋಕಾಯುಕ್ತದಲ್ಲೂ ಪ್ರಕರಣ ಇದೆ ಅಂತ ನೀವು ಸದನದಲ್ಲಿ ಹೇಳಿದ್ರಿ ಸರ್. ಹೇಳಿದ್ರಿ ಆರೋಪಿತವಾಗಿರ್ತಕ್ಕ ಅಧಿಕಾರಿಗಳ ಮೇಲೆ ಪ್ರಕರಣ ಇದೆ ಅಂತ ಹೇಳಿದ್ರಿ. ಅಧಿಕಾರಿಗಳ ಮೇಲೆ ಇದೆ. ಅವರು ಲೋಕಾಯುಕ್ತದಲ್ಲಿ ಹೋಗಿದ್ರು, ಸಸ್ಪೆಂಡ್ ಆದರು, ಬೇಲ್ ಹಾಕೋದ್ರಿಂದ ಬಂದಿದ್ದಾರೆ ಅಷ್ಟೇ. ಸದನದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ಕೈ ಮುಂದುವರಿಸ್ತೀವಿ ಅಂತ ಮಾತಾಡಿದ್ದಾರೆ. ನಂದೇನು ತಪ್ಪಿಲ್ಲ, ನಂದೇನು ತಪ್ಪಿಲ್ಲ. ದಟ್ಸ್ ಆಲ್. ಈ ರೀತಿ ಸದನದಲ್ಲಿ ದೊಡ್ಡ ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ ಇವರು ಮತ್ತೆ ರಾಜ್ಯವ್ಯಾಪ್ತಿ ಹೋರಾಟ ಮಾಡಿ ತಮ್ಮ ರಿಯಾಕ್ಷನ್ ಹೇಳಿ, ಅವ್ರು ಕೇಳಿ. ಅದು ಇದು ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಒಟ್ಟಾರೆ ಸ್ಪಷ್ಟನೆ. ಅವರು ಹೋರಾಟವನ್ನು ಮುಂದುವರಿಸಲಿ, ನಂದೇನು ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ತಿಮ್ಮಾಪುರ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ನೀರನ್ ಜೊತೆ ಆನಂದ್ ಪಿ ಬೈದ್ರ ಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.